ಓ ಬಂದ್ರಾ, ಬನ್ನಿ ಫ್ರೆಂಡ್ಸ್. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಕಬಾಬ್ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಇವು ಯಾಕೆ ಗ್ರೀನ್ ಇದ್ದಾವು ಅನಿಸ್ಬೋದಲ್ವಾ? ಹೌದು, ಇವತ್ತು ನಾನು ಗ್ರೀನ್ ಕಬಾಬ್ ಮಾಡುವ ವಿಧಾನ ತೋರಿಸ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಅಥವಾ 6 ನಿಮ್ಗೆ ಎಷ್ಟು ಟೇಸ್ಟ್ ಬೇಕಲ್ಲ ಖಾರ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಅಲ್ಲ, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಚಕ್ರ ಮೊಗ್ಗು, ಕಾಳು ಮೆಣಸು, ಜೀರಿಗೆ, ಒಂದೆರಡು ಲವಂಗ ಎಲ್ಲವನ್ನು ಕೂಡ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಮಸಾಲೆ ಫ್ಲೇವರ್ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತಾ ಅದನ್ನು ಹಾಕ್ಕೊರಿ. ಹಾಕ್ಕೊಂಡು ನಾನು ಎಲ್ಲವನ್ನು ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಸ್ವಲ್ಪ ಅಜಿನೋಮೋಟೊ ಹಾಕ್ಕೊಳ್ಬೇಕು. ಇದು ಆಪ್ಷನಲ್ಲು. ಬೇಕಂದರೆ ಸೇಮ್ ಹೋಟೆಲಲ್ಲಿ ಮತ್ತು ಅಂಗಡಿಯಲ್ಲಿ ಸಿಗ್ತೈತಲ್ಲ ಆ ಟೇಸ್ಟ್ ಬರಬೇಕಂದ್ರೆ ಅಜಿನೋಮೋಟೊ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು. ಇವಾಗ ಚಿಕನನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾವು ರುಬ್ಬಿ ತೊಗೊಂಡಂತಹ ಗ್ರೀನ್ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಗ್ರೀನ್ ಮಸಾಲೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಮೇಲ್ಗಡೆ ಚಿಕನ್ ಮಸಾಲೆ ಬರುತ್ತಲ್ಲ ಅಥವಾ ಗರಂ ಮಸಾಲೆ ಯಾವುದಾದ್ರೂ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಫ್ರಿಜ್ಜಲ್ಲೂ ಕೂಡ ಇಡ್ಬೋದು ಅಥವಾ ಹೊರಗಡೆನ ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಅಂದರೆ ಚಿಕನ್ನು ಉಪ್ಪು ಖಾರ ಎಲ್ಲವನ್ನು ಎಳ್ಕೋಬೇಕು ಒಳಗಡೆ, ಅಂದರೆ ಜ್ಯೂಸಿಯಾಗಿ ಬರುತ್ತೆ ನಮ್ಗೆ. ಇದಕ್ಕೆ ಬೇಕಂದರೆ ಮೊಸರು ಕೂಡ ಕಲಸುವಾಗ ಹಾಕಿ ಕಲಸಿ ನೆನೆಯೋದಕ್ಕೆ ಬಿಡಬೇಕು. ಇವಾಗ ನೆನೆಯೋದಕ್ಕೆ ಬಿಟ್ಟು ಒಂದು 10-15 ನಿಮಿಷ ಆದ ನಂತರ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯೋದಕ್ಕೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದೇ ಪೀಸ್ ತೊಗೊಂಡ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಕರ್ಕೊಂಡು ತೊಗೋಬೇಕು. ಟೇಸ್ಟಿಯಾದಂತಹ ಗರಿಯಾದಂತಹ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಜ್ಯೂಸಿಯಾಗಿರುತ್ತೆ. ಟೇಸ್ಟಿಯಾದಂತಹ ಗ್ರೀನ್ ಕಬಾಬ್ ರೆಡಿ ಆಯಿತು. ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.